ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ 2025-26ನೇ ಸಾಲಿನ ವಾರ್ಷಿಕ ವರದಿಯ ಮೂಲಕ 2026-27ನೇ ಸಾಲಿನ ಶೈಕ್ಷಣಿಕ ಯೋಜನೆಗಳ ಮಾಹಿತಿಯನ್ನು ಮಂಡಳಿ ನಿರ್ದೇಶಕ ಪಿಎಂ ಮಾಲ್ತೇಶ್ ನೀಡಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಪಿಎಂ ಮಾಲ್ತೇಶ್, ಸನ್ಮಾನ್ಯ ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ಸಹಕಾರದೊಂದಿಗೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಮತ್ತು ಆರ್.ವಿ. ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ 2026-27ನೇ ಸಾಲಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಂಡಿವೆ. ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. 2026-27ನೇ ಸಾಲಿನ ಶೈಕ್ಷಣಿಕ ಯೋಜನೆಗಳ ಮಾಹಿತಿ ನೀಡಿದ ಪಿಎಂ ಮಾಲ್ತೇಶ್, ಅತ್ಯಂತ ಜನಪ್ರಿಯವಾಗಿರುವ ವಿಪ್ರ ನೇರ ಸಾಲ ಯೋಜನೆಯಲ್ಲಿ ರಾಜ್ಯಾದ್ಯಂತ 1333 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಈವರೆಗೆ 750 ಅಭ್ಯರ್ಥಿಗಳಿಗೆ ತಲಾ 2 ಲಕ್ಷ ರುಗಳನ್ನು ಶೇಕಡಾ 20ರಂತೆ 40,000 ಧನ ಸಹಾಯದೊಂದಿಗೆ ಶೇಕಡಾ 4 ಬಡ್ಡಿ ದರದಲ್ಲಿ 33 ತಿಂಗಳ ಅವಧಿಯಲ್ಲಿ ಮರುಪಾವತಿಗಾಗಿ ಅವಕಾಶ ಕಲ್ಪಿಸಲಾಗಿದೆ. 2026ರ ಮಾರ್ಚ್ನಲ್ಲಿ ಹಣ ಪಡೆದಂತವರು ಜೂನ್ ತಿಂಗಳಿನಿಂದ ಏಪ್ರಿಲ್ನಲ್ಲಿ ಹಣ ಪಡೆದಂತವರಿಗೆ ಜುಲೈ ತಿಂಗಳಿಂದ ಮರುಪಾವತಿಸುವ ಕಂತುಗಳು ಪ್ರಾರಂಭವಾಗುತ್ತದೆ ಎಂದು ಪಿಎಂ ಮಾಲ್ತೇಶ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಪಿಎಂ ಮಾಲ್ತೇಶ್ ಯೋಜನೆಗಳ ಬಗ್ಗೆ ಏನೆಲ್ಲ ಮಾಹಿತಿ ನೀಡಿದ್ದಾರೆ ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information, contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum.
VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ ಜನರಿಗೆ ತಲುಪುವಲ್ಲಿ ಹೆಚ್ಚಿನ ಒಂದು ತಲುಪುವ ದೃಷ್ಟಿಯಿಂದ ಮತ್ತು ಅದು ಕಾರ್ಯಗತವಾಗುವ ದೃಷ್ಟಿಯಿಂದ ತಮ್ಮೆಲ್ಲರ ಸಹಕಾರ ತುಂಬ ದೊರಕಿದೆ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾವು 8 ತಿಂಗಳು ಮಾತ್ರ ಆಯಿತು ನಿರ್ದೇಶಕರಾಗಿ. ಆದರೆ 25-26ನೇ ಸಾಲಿನಲ್ಲಿ ನಾವು ಏನೇನು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ವಿ ಅದಕ್ಕೆ ತಕ್ಕಂತೆ ಎಲ್ಲ ಫಲಾನುಭವಿಗಳಿಗೂ ಅನುದಾನವನ್ನು ತಂದು ಕೊಡುವಲ್ಲಿ ಯಶಸ್ವಿಯಾಗಿದ್ದೀವಿ ಅಂತ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಯೋಜನೆಗಳು ಸಫಲವಾಗಲಿಕ್ಕೆ ಮುಖ್ಯ ಕಾರಣ ಏನಂತಂತಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರೋ ಬಜೆಟ್ಗಿಂತ ನಮಗೆ 1:3 ಅಮೌಂಟ್ ಶಾರ್ಟೇಜ್ ಆದರೂ ಕೂಡ ಈ ಸಪ್ಲಿಮೆಂಟರಿಯಲ್ಲಿ ಪೂರಕದಲ್ಲಿ ಹಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಎಲ್ಲರಿಗೂ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಸಹಕಾರವನ್ನು ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ನಾವು ಕಂದಾಯ ಇಲಾಖೆಯ ಅಡಿಯಲ್ಲಿ ಬರ್ತೇವೆ, ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ನಿಗಮ. ಆ ಕಂದಾಯ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರೊಂದಿಗೆ ತುಂಬಾ ಸಹಕಾರವನ್ನು ಹೊಂದಿ ಈ ಕಾರ್ಯಕ್ರಮ ನಡೆದಿರ್ತದೆ. ಅದೇ ರೀತಿ ನಮ್ಮ ಸಮಾಜದ ಮುಖಂಡರಾದಂತಹ ದಿನೇಶ್ ಗುಂಡೂರಾವ್ ಹಾಗೂ RV ದೇಶಪಾಂಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇದುವರೆಗೂ ನಡೆದು ಬಂದಿದ್ದೇವೆ. ಹಾಗೆ ಇನ್ನು ಮುಂದೆ ಸಹ ನಡೆಯುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. 2025-26ನೇ ಸಾಲಿನಲ್ಲಿ ಅತಿ ಹೆಚ್ಚು ಜನಪ್ರಿಯವಾದಂತಹ ಯೋಜನೆ ಏನು ಅಂತಂದ್ರೆ ನೇರ ಸಾಲ ಯೋಜನೆ. ಈ ನೇರ ಸಾಲ ಯೋಜನೆಯಲ್ಲಿ ಎಷ್ಟೋ ಜನಕ್ಕೆ ಮಾಹಿತಿನೇ ಇರಲಿಲ್ಲ. ಅರ್ಜಿಗಳು ನಮಗೆ ಈ ಮಟ್ಟಕ್ಕೆ ಬರ್ತದೋ ಇಲ್ಲೋ ಅಂತ ಬರೀ 8 ಕೋಟಿ ರೂಪಾಯಿ ಇಟ್ಕೊಂಡು ನಾವು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದಾಗ ಇಡೀ ರಾಜ್ಯದಲ್ಲಿ ಬಂದಂತ ಅರ್ಜಿಗಳು ನಮಗೆ 8 ಕೋಟಿ ರೂಪಾಯಿನಲ್ಲಿ ಬರೀ 400 ಜನಕ್ಕೆ ಕೊಡ್ಲಿಕ್ಕೆ ಮಾತ್ರ ಅವಕಾಶ ಆಯ್ತು. ಆದ್ರೆ ಇಡೀ ರಾಜ್ಯದಲ್ಲಿ 1333 ಅರ್ಜಿಗಳು ಬಂತು. ಇದು ಒಂದು ರೀತಿ ಸಂತೋಷದ ವಿಚಾರ. ಅದೇ ರೀತಿ ನಾವು ಪ್ರಥಮ ಬಾರಿಗೆ ಇಷ್ಟು ಅರ್ಜಿ ಬಂದಿರೋದ್ರಿಂದ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಪದೇ ಪದೇ ತಿಂಗಳಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಎಲ್ಲಿ ಹಣದ ಕೊರತೆ ಆಗತ್ತೆ ಅದನ್ನ ಈ ಸಪ್ಲಿಮೆಂಟರಿ ಹೇಗೆ ಕೇಳಬೇಕು ಎಲ್ಲ ಪ್ರೋಸೆಸ್ ಸಹ ಮಾಡಿದೀವಿ. ಅದೇ ರೀತಿಯಾಗಿ 1333 ಅರ್ಜಿಯಲ್ಲಿ ಇಡೀ ರಾಜ್ಯದಲ್ಲಿ 750 ಜನಕ್ಕೆ ಆಗ್ಲೇ ನಾವು DBT ಅನ್ನು ಮಾಡಿದೀವಿ. ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗಿದೆ. 2 ಲಕ್ಷ ಪಡೆದಂತವರಿಗೆ 20%ರಂತೆ 2 ಲಕ್ಷಕ್ಕೆ 40,000 ರೂಪಾಯಿಗಳನ್ನ ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ. ಆ ಸಾಲ ಪಡೆದಂತವ್ರು ಏನಪ್ಪಾ ಅಂತಂದ್ರೆ ಸಾಲ ಪಡೆದ ತಿಂಗಳಿಂದ 2 ತಿಂಗಳು ಅವರಿಗೆ ಗ್ರೇಸ್ ಪೀರಿಯಡ್ ಇರುತ್ತೆ. ಯಾವುದೇ ಕಾರಣಕ್ಕೂ ಮರುಪಾವತಿ ಮಾಡುವಂತೆ ಇರೋಲ್ಲ. ಹಾಗೆ ಬಡ್ಡಿ ಕೂಡ ಆ ಹಣಕ್ಕೆ ಇರೋದಿಲ್ಲ. ಅದಾದ ನಂತರ 3ನೇ ತಿಂಗಳಿಂದ ಅವರಿಗೆ ಕಂತು ಪ್ರಾರಂಭ ಆಗತ್ತೆ. 33 ತಿಂಗಳಲ್ಲಿ ಕೇವಲ 4% ಬಡ್ಡಿ ದರದಲ್ಲಿ ಅವ್ರ ಮರುಪಾವತಿಯನ್ನ ಮಾಡ್ಬೇಕಾಗ್ತದೆ. ಆದ್ರೆ ಈಗ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಲ್ಲರೂ ಸಾಕಷ್ಟು ಜನ ಸಾಲವನ್ನು ತಗೊಂಡಿರ್ತಕ್ಕಂಥವ್ರು ಎಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಾವು ರೀಪೇಮೆಂಟ್ ಮಾಡೋದು ಹೇಗೆ, ವಾಪಸ್ ಕಟ್ಟೋದು ಹೇಗೆ ಅಂತ. ಅವನಿಗೆ ಮಾಹಿತಿ ಕೊಡುವ ಸಲುವಾಗಿ ಯಾರು ಮಾರ್ಚ್ ನಲ್ಲಿ ಹಣ ತಗೊಂಡಿರ್ತಾರೆ ಅವರಿಗೆ ಜೂನ್ ನಿಂದ ಕಂತು ಪ್ರಾರಂಭ ಆಗತ್ತೆ. ಹಾಗೆ ಏಪ್ರಿಲ್ ಇಂದ ತಗೊಂಡಂತವರಿಗೆ ಜುಲೈನಿಂದ ಕಂತು ಪ್ರಾರಂಭ ಆಗತ್ತೆ. ಆ ಕಂತು 1ರಿಂದ 10ನೇ ತಾರೀಕು ಒಳಗಡೆ ಒಂದು ಡೇಟ್ ಅಲ್ಲಿ ಅವರಿಗೆ ಲಿಂಕ್ ಬರುತ್ತೆ. ಸಾಧಾರಣ 4 ದಿನಗಳ ಮುಂಚೆ ಒಂದು ಲಿಂಕ್ ಬರುತ್ತೆ. ಅದ್ರಲ್ಲಿ ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ ಮುಖಾಂತರ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ನೇರವಾಗಿ UPI ಮೂಲಕ ಅವರು ಹಣವನ್ನ ಕಟ್ಟಬಹುದು. ಅದಕ್ಕೆ ಅವಕಾಶ ಆಗಿದೆ. ಆದ್ರೆ ನಮ್ಮ ವಿಶೇಷ ಏನಪ್ಪಾ ಅಂದ್ರೆ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಬಹಳ ವಿಶೇಷ. ಯಾವುದೇ ನಾವು ಯೋಜನೆಗಳು ಕೊಡ್ತೀವಿ ಅಂತಂದ್ರೂ ಕೂಡ ಅರ್ಜಿಗಳು ಬರ್ತಾ ಇರ್ಲಿಲ್ಲ.
ಆದ್ರೆ ನಮಗೆ ಶಿವಮೊಗ್ಗದಲ್ಲಿ ಜಿಲ್ಲೆಯಲ್ಲಿ ಇಲ್ಲೊಂದು ಸ್ವಲ್ಪ ತಪ್ಪಿದೆ. ಜಿಲ್ಲೆಯಲ್ಲಿ 164 ಬಂದಿರೋದು ಅರ್ಜಿ. ನಮ್ಮ ಶಿವಮೊಗ್ಗದಲ್ಲಿ ಒಂದೇ ಫಲಾನುಭವಿಗಳಾಗಿರೋದು 114 ಜನ ಫಲಾನುಭವಿಗಳಾಗಿದ್ದಾರೆ. ಅದರಲ್ಲಿ 114 83 ಜನಕ್ಕೆ ನಾವಾಗ್ಲೇ ಹಣವನ್ನ ಕೊಟ್ಟಾಗಿದೆ. ಅಲೋಕೇಶನ್ ಬರಬೇಕಾಗಿರುವಂತದ್ದು ಕೇವಲ 13 ಮಾತ್ರ. ಇನ್ನು ಮಿಕ್ಕವ್ರಿಗೆಲ್ಲ ಏನಾಗಿದೆ ಅಂತಂದ್ರೆ IPPB ಬ್ಯಾಂಕ್ ಅಕೌಂಟ್ಗಳು ಮಾಡ್ಕೊಂಡಿದ್ರು ಎಲ್ಲಾದ್ರೂ ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲ. ಅದು ಲಿಮಿಟೇಷನ್ ಬಂದು 2 lakhs ಇರುತ್ತೆ. ಅವ್ರು ಅಲ್ಲಿ ಮುಂಚೆನೆ ಅವ್ರ ಅಕೌಂಟ್ ನಲ್ಲಿ 100, 500, 1000, 1 ರೂಪಾಯಿ ಇದ್ರು ಕೂಡ ಆ 2 ಲಕ್ಷ ಬಂದ್ಬಿಟ್ಟು ವಾಪಸ್ ಹೋಗಿದೆ ಎಷ್ಟೋ ಜನಕ್ಕೆ. ನಮ್ಮ ಬೋರ್ಡಿಗೆ ವಾಪಸ್ ಬಂದಿದೆ. ಅದನ್ನ ಮತ್ತೆ ನಾವು ವಿತಿನ್ 30 days ಅಲ್ಲಿ ನಾವು ಕೇರ್ ಟು ಸಾಫ್ಟ್ವೇರ್ ಅಪ್ಲೋಡ್ ಆಗಲ್ಲ. ಆದ್ರಿಂದ ಅವರಿಗೆ ಮತ್ತೆ ನಾವು ಇನ್ನೊಂದು ಬಾರಿ DBT ಮಾಡ್ಲಿಕ್ಕೆ 40 ದಿವಸಗಳ ಕಾಲಾವಕಾಶ ಬೇಕಾಯ್ತು. ಹಾಗಾಗಿ ಯಾರ್ಯಾರಿಗೆ ಬಂದಿಲ್ಲ, ಯಾರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಸಹ ಈ ಮಂತ್ ಒಳಗೆ, ಈ ತಿಂಗಳಿನ 30ನೇ ತಾರೀಕು ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗ್ತದೆ. ಹಾಗೆ ಉಳಿದ 13 ಜನದ ಶಿವಮೊಗ್ಗದಲ್ಲಿ ಮಾತ್ರ ಉಳಿದ 13 ಜನಕ್ಕೆ ನಾವು ಏನು ಆಯ್ಕೆ ಮಾಡ್ಲಿಕ್ಕಿದೆ, ಅವರು ಕೆಲವೊಂದು ಟೆಕ್ನಿಕಲಿ ಅವರು ಅರ್ಜಿಗಳನ್ನ ಸರಿಯಾಗಿ ಫಿಲ್ ಮಾಡಿಲ್ಲ. ಹಾಗಂತ ಸಂಪೂರ್ಣವಾಗಿ ನಾವು ರಿಜೆಕ್ಟ್ ಕೂಡ ಮಾಡಲಿಲ್ಲ. ಅವರಿಗೆ ತಿಳುವಳಿಕೆ ಹೇಳಿ ಅದು ಇನ್ನೊಂದು ಅವ್ರ ರೈಟಿಂಗ್ ಅಲ್ಲಿ ಲೆಟರ್ ತಗೊಂಡು ಅವರಿಗೆ ನಾವು ಹಣದ ಒಂದು ಸೌಲಭ್ಯವನ್ನು ಕೊಡ್ಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಹಾಗೆ ಸಾಂದೀಪಿನಿ ಶಿಷ್ಯ ವೇತನ ಇದು ಸಾಧಾರಣ 2018-19 ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಸ್ಥಾಪನೆ ಆದ ನಂತರ ಈ ಸ್ಕೀಮ್ ಚಾಲ್ತಿಯಲ್ಲಿತ್ತು. ಸಾಕಷ್ಟು ಮಕ್ಕಳಿಗೆ ಗೊತ್ತಿಲ್ಲ, ಸಾಕಷ್ಟು ಪೋಷಕರಿಗೆ ಗೊತ್ತಿಲ್ಲ. ಎಷ್ಟೋ ಜನ ನಮ್ಮ ಮನೇಲಿ ಒಂದು ಮಗುಗೆ ನಾನು ಒಂದು ಸ್ಕಾಲರ್ಶಿಪ್ ತಗೊಂಡ್ರೆ ಇನ್ನೊಬ್ನಿಗೆ ತಗೊಳಕ್ ಬರಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಇದೊಂಚೂರು ಹೈಲೈಟ್ ಮಾಡಿ ಬರೀರಿ. ಮನೇಲಿ ಎಷ್ಟೇ ಮಕ್ಳಿರ್ಲಿ, 2 ಮಕ್ಳಿರ್ಲಿ, 4 ಮಕ್ಳಿರ್ಲಿ, ಅವರಿಗೆ PUC ಇಂದ ಡಿಗ್ರಿ ತನಕ ನಾವು 15,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೊಟ್ಟೇ ಕೊಡ್ತೀವಿ, ಎಷ್ಟೇ ಮಕ್ಳಿರ್ಲಿ. ಆ ಮನೇಲಿ ಮತ್ತೆ ಲೋನ್ ತಗೋಬಹುದು ಅಂತ ಕೆಲವು ಕನ್ಫ್ಯೂಷನ್ಸ್ ಇದೆ. ದಯವಿಟ್ಟು ಅದೊಂದು ಕ್ಲಿಯರ್ ಮಾಡ್ತೀನಿ. ಲೋನು ರೀಪೇಮೆಂಟ್ ಇದು ಪ್ರೋತ್ಸಾಹ ಧನ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಕುಟುಂಬದಲ್ಲಿ ಒಬ್ರು ಸಾಲ ತಗೋಬಹುದು, ಮಕ್ಳು ಎಷ್ಟು ಜನ ಇದ್ರು ಕೂಡ ಅದು ಎಜುಕೇಶನ್ಗೆ ಸ್ಕಾಲರ್ಶಿಪ್ ನನ್ನ ಪಡಿಬಹುದು. ಅದೇ ರೀತಿಯಾಗಿ ಒಟ್ಟು ರಾಜ್ಯಾದ್ಯಂತ 5.50 ಕೋಟಿಯಷ್ಟು ಹಣ ಈ ಸಾಲಿನಲ್ಲೇ ಫಸ್ಟ್ DBT ಆಗಿರೋದು. ಹೆಚ್ಚಿನ ಒಂದು ವಿದ್ಯಾರ್ಥಿಗಳ ಒಂದು ಸೌಲಭ್ಯವನ್ನು ಪಡ್ಕೊಂಡಿರೋದು ಕೂಡ 25-26ನೇ ಸಾಲಿನಲ್ಲಿ. ಯಾವತ್ತು 1,30,00,000, 1,40,00,000 ನಮ್ಮ ನಂಬರ್ಸ್ ದಾಟೇ ಇರಲಿಲ್ಲ. ಹಾಗಾಗಿ ಈ ಬಾರಿ ಒಂದು ಹೆಚ್ಚಿನ ಯೋಜನೆ ವಿದ್ಯಾರ್ಥಿಗಳಿಗೆ ತಲುಪಿದೆ. ಹಾಗೆ ಈ ಪ್ರತಿ ವರ್ಷದಂತೆ ಒಂದು ಚಾಣಕ್ಯ ತರಬೇತಿ ಯೋಜನೆ, ಅದಲ್ಲಿ ಹೆಚ್ಚಿನ ಜನ ಮಾಹಿತಿ ಇಲ್ಲ ಅಂದ್ರು, ಯಾರು IAS KAS ಮಾಡ್ತಾರೆ ಬ್ರಾಹ್ಮಣ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಕೂಡ 1 ಲಕ್ಷ ರೂಪಾಯಿ ಕೂಡ ಅದನ್ನ ಕೊಡ್ತಾ ಇದ್ದೀವಿ. ಈ ವರ್ಷನೂ ಸಹ ಆ ಕಾರ್ಯಕ್ರಮ ಮುಂದುವರಿತದೆ. ಹಾಗಾಗಿ ಪ್ರತಿಭಾ ಪುರಸ್ಕಾರ 25-26ನೇ ಸಾಲಿನಲ್ಲಿ ಯಶಸ್ವಿಯಾಗಿ ಮಾಡಿದ್ವಿ. ಒಂದು ದಕ್ಷಿಣ ಮೈಸೂರು ಹಾಗೆ ಉತ್ತರ ಕಲಬುರಗಿಯಲ್ಲಿ 2 ಕಾರ್ಯಕ್ರಮ ಆಗಿದೆ. ಈ ಬಾರಿ ಏನು ಅಂದ್ರೆ 3-4 ಜಿಲ್ಲೆಗಳನ್ನು ಕೂಡಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಬರ್ಲಿಕ್ಕೆ ಅನುಕೂಲ ಆಗೋ ದೃಷ್ಟಿಯಿಂದ 3-4 ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಸೆಂಟರ್ ಮಾಡಿಕೊಂಡು ಅಲ್ಲಿ ಪ್ರತಿಭಾ ಪುರಸ್ಕಾರಗಳನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಆದ್ರ ಆಯ್ಕೆ ಈಗಾಗಲೇ ಬಂದಿರತಕ್ಕಂತ ಈಗ ನೆಕ್ಸ್ಟ್ ರಿಸಲ್ಟ್ ಕೂಡ ಬರಬೇಕು. ಅದಾದ್ಮೇಲೆ ಅದಕ್ಕೂ ಒಂದು ಪತ್ರಿಕಾಗೋಷ್ಠಿ ಕರೆದು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಅನ್ನೋ ಮಾಹಿತಿ ನಾವು ಪ್ರತಿ ವರ್ಷ ಕೊಡ್ತಿರ್ಲಿಲ್ಲ. ಕೆಲವು ವಿದ್ಯಾರ್ಥಿಗಳು ಫೋನ್ ಸ್ವಿಚ್ ಆಫ್ ಆಗೋದಿರ್ಬೋದು, ಏನೇ ಸಂಪರ್ಕಕ್ಕೆ ಬರದೆ ಕೆಲವೊಂದು ವಂಚಿತರಾಗಿದ್ರು, ಅವರನ್ನು ಸಹ ಈ ಬಾರಿ ಸೇರಿಸ್ಕೊಂಡು ಹೋದ ವರ್ಷ ವಂಚಿತರಾದವ್ರಿಗೂ ಕೂಡ ಈ ಸರಿ ಪ್ರತಿಭಾ ಪುರಸ್ಕಾರ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ.